ಓಕೆ ಸರ್. ಎಲ್ಲರೂ ನಮಸ್ಕಾರ. ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ, AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್, AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್, AMSS ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ 30-31 ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ 13ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮದ ಉದ್ದೇಶ ಇಡೀ ದೇಶದಾದ್ಯಂತ ಇವತ್ತು ವಿದ್ಯಾರ್ಥಿ, ಯುವ ಜನರು, ಮಹಿಳೆಯರು ಏನೊಂದು ಸಾಂಸ್ಕೃತಿಕ ಅಧಪತನ ನಡೆದ. ಒಂದು ಕಡೆ ಇವತ್ತು ಸೋಷಿಯಲ್ ಮೀಡಿಯಾ ಆಗಲಿ, ಬೇರೆ ಬೇರೆ ಕಡೆ ಆಗಲಿ ಅಶ್ಲೀಲತೆಗಳ ಪ್ರಮಾಣ ಹೆಚ್ಚಾಗ್ಯದ. ಇದರಿಂದ ಇಡೀ ವಿದ್ಯಾರ್ಥಿ, ಯುವಜನ ಸಮುದಾಯ ಸಾಂಸ್ಕೃತಿಕ ಅಧಪತನ ಒಳಪಟ್ಟಾರ. ನೈತಿಕ ಬೆನ್ನೆಲುಬೆ ಮುರಿದೋಗ್ಯದ. ಇದನ್ನು ಎಲ್ಲರೂ ನಾವು ಮಾತಾಡ್ತೇವೆ, ಆದರೆ ಇದು ನಿಲ್ಲಬೇಕು, ಇದು ಸಂಪೂರ್ಣವಾಗಿ ನಿಲ್ಲಬೇಕು. ಇದಕ್ಕೆ ಪರ್ಯಾಯವಾಗಿ ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ಈ ಸಾಂಸ್ಕೃತಿಕ ಪತಾಕೆ ಎತ್ತಿಡಿಬೇಕು ಅಂತೇಳಿ ನಾವು ನಗರದಲ್ಲಿ ಕಳೆದ 2 ತಿಂಗಳಿಂದ ತಯಾರಿ ಮಾಡಿ ಒಂದು ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಈ ಒಂದು 13ನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕದ ಖ್ಯಾತ ಲೇಖಕಿಯರು, ಪ್ರಗತಿಪರ ಚಿಂತಕರು, ಹೋರಾಟಗಾರಂತ ಶ್ರೀಮತಿ ರೂಪಾ ಹಾಸನ್ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಅತಿಥಿಗಳಾಗಿ ಕಥೆಗಾರರು ಸಿಂಧಿಯವರು ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಸರ್ ಬರತ್ತಾರ. ಇನ್ನೋರ್ವ ಅತಿಥಿಗಳಾಗಿ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತ ಉಪಾಧ್ಯಕ್ಷರಂತ ಡಾಕ್ಟರ್ N ಪ್ರಮೋದ್ ಅವರು ಬರ್ತಾರ. ಪ್ರಾಸ್ತಾವಿಕವಾಗಿ ನಮ್ಮ ಆವಿಷ್ಕಾರ ಸಂಘಟನೆ ಮುಖಂಡರಂತ ಅಶೋಕ್ ದೇಸಾಯಿ ಇರ್ತಾರೆ. ಮೊದಲನೇ ದಿವಸ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳದಾವು. ಸಮೂಹ ನೃತ್ಯ, ಸಮೂಹ ಗಾಯನ, ಕಾವ್ಯ, ಕುಂಚ, ನೃತ್ಯ, ಹಾಗೆಯೇ ವಿವಿಧ ಕಲಾ ತಂಡಗಳಿಂದ ಹಲವಾರು ಕಾರ್ಯಕ್ರಮಗಳು ಪ್ರಸ್ತುತಪಡಿಸ್ತೇವೆ. ಬಹಳ ಪ್ರಮುಖವಾಗಿ ಚಾಮರಾಜನಗರ, ರಾಜ್ಯದ ತುತ್ತೂರದ ಚಾಮರಾಜನಗರದ ಶಾಂತಲ ಕಲಾ ತಂಡದಿಂದ ಒಂದು ಜನಶತ್ರು ಅಂತೇಳಿ ನಾಟಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗೆ 2ನೇ ದಿವಸ KP ಪೂರ್ಣಚಂದ್ರ ತೇಶ್ವರ ಕಥೆ ಆಧಾರಿತ ಸಿನಿಮಾ ಡೇರ್ ಡೆವಿಲ್ ಮುಸ್ತಾಫ್ ಅಂತೇಳಿ ಈ ಒಂದು ಸಿನಿಮಾದ ಪ್ರದರ್ಶನ ಆದ್ಮೇಲೆ ಸಂವಾದ ಕಾರ್ಯಕ್ರಮ ಇಟ್ಟಿದ್ವಿ. ಈ ಸಂವಾದ ನಡೆಸಿಕೊಡಾಕ ಸಿನಿಮಾದ ನಿರ್ದೇಶಕರಾದಂತ ಶ್ರೀ ಶಶಾಂಕ್ ಸೌಗಲ್ ಸರ್ ಬರತ್ತಾರ. ಹಾಗೇನೆ ಆ ಸಿನಿಮಾದ ನಟರಾದಂತ ಶಿಶಿರ್ ಬೈಕಾಡ್ ಅವರು ಬರ್ತಾರ. ಆ ಕಾರ್ಯಕ್ರಮದ ಪ್ರಾಸ್ತಾವಿಕ ನಮ್ಮ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಅಂತ ಕಾವೇರಿ ರಜಪೂತ್ ವಹಿಸುತ್ತಾರೆ. ಅಧ್ಯಕ್ಷತೆಯನ್ನ AMSS ಸಂಘಟನೆ ಜಿಲ್ಲಾ ಸಂಚಾಲಕರಂತ ಶಿವಬಾಳಮ್ಮ ಕೊಂಡುಗುಳಿ ವಹಿಸುತ್ತಾರೆ. ಇನ್ನು ಅವತ್ತು ಬೆಳಿಗ್ಗೆ 11 ಗಂಟೆಗೆ ನಾವು ಇಡೀ ಯುವ ಜನರು ಏನೊಂದು ಸಾಮಾಜಿಕ ಬದಲಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರದ ಒಂದು ಚರ್ಚಾಗೋಷ್ಠಿ ಇಟ್ಕೊಂಡಿವಿ. ಈ ಒಂದು ಚರ್ಚಾಗೋಷ್ಠಿಯನ್ನ ಲೇಖಕರಂತ ರೂಪಾ ಹಾಸನ್ ಮೇಡಮ್ ಅವರು ನಡೆಸಿಕೊಡ್ತಾರೆ. ಪ್ರಾಸ್ತಾವಿಕವಾಗಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಸುರೇಖಾ ಕಡಪಟ್ಟಿ, ಅಧ್ಯಕ್ಷತೆಯನ್ನ ನಮ್ಮ ಮಹಿಳಾ ಸಂಘಟನೆ ಜಿಲ್ಲಾ ಸಹ ಸಂಚಾಲಕರಂತ ಗೀತಾ ಎಚ್ಚರು ವಹಿಸ್ಕೋತಾರೆ. ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ಬದಲಾವಣೆ ಬರಬೇಕು, ಎಲ್ಲರ ಮಧ್ಯದಲ್ಲಿ ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಪರಿಣಾಮ ಬೀರಬೇಕು ಅಂತೇಳಿ 2 ದಿವಸದ ವಿಜಯಪುರ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡೇವಿ. ನಿಮ್ಮ ಚಾನೆಲ್ ಮೂಲಕ ಹೆಚ್ಚಿನ ಜನಗಳಿಗೆ ಈ ವಿಷಯನ ಮುಟ್ಟಿಸಬೇಕು ಅಂತೇಳಿ 4 ಸಂಘಟನೆ ಪರವಾಗಿ ವಿನಂತಿಸಿಕೊಳ್ಳಿ. ಸರ್, 8 ಜನ ಸೇರೋ ಸಾಧ್ಯತೆ ಈಗಾಗಲೇ ನಮ್ಮ ಸಂಘಟನೆಗಳಿಂದ ಕಳೆದ ಹಲವಾರು ದಿನಗಳಿಂದ ಬಹಳಷ್ಟು ಪ್ರಯತ್ನ ನಡೆದ. ಮನೆ ಹೋಗಿ ಆಮಂತ್ರಣ ಕೊಟ್ಟದ, ಕಲಾವಿದರಿಗೆ ಆಮಂತ್ರಣ ಕೊಟ್ಟದ ಮತ್ತು ಪಬ್ಲಿಕ್ ಏರಿಯಾದಲ್ಲಿ ಕ್ಯಾಂಪೇನ್ ಮಾಡ್ಯದ. ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು 600-700 ಜನ ಭಾಗವಹಿಸ್ತಾರೆ. ಈ ಒಂದು ನೀತಿ ಸಂಹಿತೆ ಇದರೆಲ್ಲರ ಮಧ್ಯದಲ್ಲೂ ಇಷ್ಟು ಜನ 100% ಭಾಗವಹಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಅದ. ನಮ್ಮ ವಿದ್ಯಾರ್ಥಿ ಸಂಘಟನೆ AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಜಿಲ್ಲಾ ಕಾರ್ಯದರ್ಶಿ ಶಿವಬಾಳಮ್ಮ ಕೊಂಡುಗೋಳಿ, AMSS ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಸಂಚಾಲಕರು, ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆಯ ಬಿಜಾಪುರ ಜಿಲ್ಲಾ ಸಂಚಾಲಕರು ಭರತ್ ಕುಮಾರ್ HT ಅವರು, AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸಿದ್ದರಾಮ್ ಹಿರೇಮಠ್,